ಒಬ್ಬ ರೈತನ ಹೊಲದಲ್ಲಿ ಹಾವು ಮತ್ತು ಇಲಿ ಇತ್ತು. ಆದರೆ ಅವನಿಗೆ ಗೊತ್ತಿರಲಿಲ್ಲ. ಆದರೆ ಒಂದು ದಿನ ಸಂಜೆ ಹೊಲದ ಕೆಲಸ ಮುಗಿಸಿ ಮನೆಗೆ ಹೊರಟಾಗ ಅವನ ಕಾಲಿಗೆ ಹಾವು ಕಚ್ಚಿತು. ಅವನು ತಕ್ಷಣ ಕೆಳಗೆ ನೋಡಿದ. ಅವನಿಗೆ ಓಡುತ್ತಿರುವ ಇಲಿ ಕಾಣಿತು. ಆ ರೈತನಿಗೆ ಅನಿಸ್ತು ಇಲಿ ಕಚ್ಚಿರಬೇಕು ಅಂತ. ಅವನು ಅದಕ್ಕೆ ಹೆದರದೆ ಮುಂದೆ ಸಾಗಿದ. ಆ ರೈತನ ಅದೃಷ್ಟ ಏನೆಂದರೆ ಆ ಹಾವು ವಿಷಕಾರಿ ಆಗಿರಲಿಲ್ಲ. ಅದಕ್ಕೆ ಆ ರೈತನ ಮೇಲೆ ಯಾವ ಪ್ರಭಾವವೂ ಬೀರಲಿಲ್ಲ. ರೈತ ತನ್ನ ಎಂದಿನಂತೆ ದಿನದ ಕೆಲಸದಲ್ಲಿಯೇ ಇದ್ದ. ಸ್ವಲ್ಪ ದಿನದ ನಂತರ ಮತ್ತೆ ಅವನು ಕೆಲಸ ಮುಗಿಸಿ ಸಂಜೆ ಮನೆಗೆ ಹೋಗಬೇಕಾದ್ರೆ ಆಕಸ್ಮಿಕವಾಗಿ ಮತ್ತೆ ಅವನಿಗೆ ಇಲಿ ಕಚ್ಚಿತು. ಆದರೆ ಈ ಸಾರಿ ಅವನು ಕೆಳಗೆ ನೋಡಿದಾಗ ಅವನಿಗೆ ಹಾವು ಕಂಡಿತು. ಆದರೆ ಆ ಹಾವು ಆ ಇಲಿನ ಬೇಟೆಯಾಡೋಕೆ ಹಿಂದೆ ಬಿದ್ದಿತ್ತು. ಆದರೆ ಆ ರೈತನಿಗೆ ಅನಿಸ್ತು ಆ ಹಾವು ಕಚ್ಚಿರಬೇಕು ಅಂತ. ಆದರೆ ಆ ರೈತ ಅಲ್ಲೇ ಮೂರ್ಛೆ ಹೋಗಿಯೇ ಬಿದ್ದ. ಮತ್ತು ಆ ಸ್ವಲ್ಪ ಹೊತ್ತಿನಲ್ಲಿ ಆ ರೈತನ ಸಾವಾಗೋಯಿತು. ಯಾವಾಗ ಅವನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತೋ ಆವಾಗ ಗೊತ್ತಾಯಿತು ಅವನ ಸಾವು ಹಾರ್ಟ್ ಅಟ್ಯಾಕಿಂದ ಆಯಿತು ಅಂತ. ಇದರ ಕಾರಣ ಅವನಿಗೆ ಹಾವು ಕಚ್ಚಿರಬೇಕು ಎಂಬ ಹೆದರಿಕೆಯಿಂದ. ಸ್ನೇಹಿತರೆ, ಹೆದರಿಕೆ ಇಷ್ಟೊಂದು ಮಟ್ಟಕ್ಕೆ ಹಾವಿಯಾಗಿ ಬಿಡಬೇಡಿ, ಅದು ನಿಮ್ಮ ಜೀವಕ್ಕೆ ಕುತ್ತು.